ಒಬ್ಬಂಟಿಯಾಗಿ ಓಡಾಡುವ ಮುನ್ನ ಎಚ್ಚರ ಎಚ್ಚರ. ಚಾಕು ತೋರಿಸಿ ದರೋಡೆಗೆ ಯತ್ನಿಸಿದವನಿಗೆ ಧರ್ಮದೆಟ್ಟು. ಒಬ್ಬಂಟಿಯಾಗಿ ಓಡಾಡುವ ಮಹಿಳೆಯರೇ ಇದನ್ನೇ ನೋಡ್ಲೇಬೇಕಾದ ಸ್ಟೋರಿ ಕಣ್ರಿ ಇದು. ಯಾಕಂದ್ರೆ ನೀವು ಒಬ್ಬಂಟಿಯಾಗಿದ್ದಾಗಲೇ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ ಕಣ್ರಿ. ಇದಕ್ಕೆ ಜ್ವಲಂತ ಉದಾಹರಣೆ ಅಂದ್ರೆ ನೆಲಮಂಗಲದಲ್ಲಿ ನಡೆದ ಈ ಘಟನೆ ನೋಡಿ. ಮಹಿಳೆ ತನ್ನ ಪಾಡಿಗೆ ತಾನು ಗ್ರಾಮದಲ್ಲಿ ನಿಂತಾಗ್ಲೇ 3-4 ಹಿಂದಿವಾಲ ಹುಡುಗರು ಆಗಮಿಸಿದ್ರು. ಅವರು ಏನೋ ಮಾತಾಡಿಸಿದ ಹಾಗೆ ಮಾಡಿ ಚಿನ್ನಾಭರಣ ನೀಡುವಂತೆ ಕೇಳಿದ್ದಾರೆ. ಆಗ ಮಹಿಳೆ ಕಿರಿಚಿಕೊಂಡಾಗ ಕಳ್ಳರು ಅಲ್ಲಿಂದ ಕಾಲ್ಕೆತ್ತಿದ್ರು ನೋಡಿ. ಚಾಕು ತೋರಿಸಿ ಮಹಿಳೆಗೆ ಬೆದರಿಸಿದ ಕಳ್ಳರು ಲೈಂಗಿಕ ದೌರ್ಜನ್ಯ ಎಸಗಲು ಬಂದಿರುವ ಆರೋಪ. ಅಂದಾಗೆ ಈ ರೀತಿ ಘಟನೆ ನಡೆದಿರೋದು ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮದಲ್ಲಿ ಕಣ್ರಿ. ಆದ್ರೆ ರಾತ್ರಿ ಹೊತ್ತು ಸಹ ಪೊಲೀಸ್ನವ್ರು ಒಂದ್ ಸತಿನೂ ಬರ್ತಾ ಇಲ್ಲ ನಮ್ಮ ಕೂರ್ ಕಡೆಗೆ. ಕಳ್ತನ ನಡೆದ್ರು ಏನು ಅನ್ನೋದೇ ಇದು ಗೊತ್ತಿಲ್ಲ. ಏರಿ ಮೇಲೆ ಸುಮಾರು 1 ಮೂಟೆ ಬಾಟ್ಲುಗಳು ಬಿದ್ದಾವೆ ಸರ್. ರಾತ್ರಿ ಹೊತ್ತು ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಹಿಂಗೆ ಮಾಡ್ತಾರೆ. ಒಂಟಿವರೆ ಮನೆಗಳ್ನ ಬಹಳ ಕಷ್ಟ ಸಹ ನಮ್ಮದು. ನಮ್ಮೂರು ದೇವಸ್ಥಾನ ಕಳ್ತನ ಆಗೈತೆ. ಕಳ್ತನ ಆಗಿ 1-2 ತಿಂಗಳಾಯ್ತು. ಇದುವರೆಗೂ ಒಬ್ರು ಕಳ್ಳರುಗಳು ಹಿಡಿತೀವಿ ಅಂತ ಪೊಲೀಸ್ನವರು ಒಬ್ರು ಹಿಡ್ದಿಲ್ಲ. ಇವಾಗ ರಾತ್ರಿ ಹೊತ್ತಾಗ್ಲಿ ಬೆಳಗ್ಗೆ ಹೊತ್ತಾಗ್ಲಿ ಪೊಲೀಸ್ ಬೀಟ್ ಬತ್ತನೇ ಇಲ್ಲ. ಪೊಲೀಸ್ ಬೀಟ್ ಬರೋದು ಬತ್ತನೇ ಇಲ್ಲ ನಾವು ಕಂಡಂಗೆ. ಇಲ್ಲಿ ಜಾಸ್ತಿ ಹಿಂದೇರ್ ಜಾಸ್ತಿ ಆಗವ್ರು ಸಹ. ಇಲ್ಲಿ ಪೊಲೀಸ್ ಭಯನೂ ಇಲ್ದಂಗೆ ಪೊಲೀಸ್ ಭಯನೂ ಇಲ್ಲ, ಯಾತ್ರೋದು ಇಲ್ಲ. ನಮ್ಮ ಏರಿ ಮೇಲೆ ನಮ್ಮ ಗದ್ದೆ ಮೂಲೆ ಒಳಗೆ ಸುಮಾರು 1 ಮೂಟೆ ಬಾಟ್ಲುಗಳು ಬಿದ್ದವು ಸಹ. ಅಲ್ಲೂ ಆಯಿತು. ಇಲ್ಲಿ ದೇವಸ್ಥಾನ, ಇಲ್ಲಿ ನಾಗಪ್ಪನ ದೇವಸ್ಥಾನ ಅಂತ ಐತೆ, ಅಲ್ಲೂ ಕೂತ್ಕೊಂಡು ಕುಡಿತಾರೆ ಸಿಕ್ಕಾಪಟ್ಟೆ ಜನ. ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನೈಟ್ ಆದಮೇಲೆ ಈ ಥರ ಇಲ್ಲಿ ಒಂಟಿ ಮನೆಗಳವೆ ಅನ್ನೋ ಗೊತ್ತಿಲ್ಲದಾಗ ನನ್ನ ಮಕ್ಕಳು ಕುಡಿತಾರೆ, ಚೆನ್ನಾಗಿ ಬರ್ತಾರೆ. ಈ ಹನುಮಂತೇಗೌಡನ ಪಾಳ್ಯದವ ಎಣ್ಣೆಗಳು ತಾಣೋದು, ಇಲ್ಲಿ ಬಂದು ಏರಿ ಮೇಲೆ ಕುಡಿಯೋದು. ಚಿನ್ನಾಭರಣ ನೀಡುವಂತೆ ಬೆದರಿಸಿ ಲೈಂಗಿಕ ದೌರ್ಜನ್ಯ ಯತ್ನ ಆರೋಪ ಸದ್ಯ ಕೇಳಬಂದಿದೆ. ಆದ್ರೆ ಮಹಿಳೆ ಕಿರಿಚಿದಾಗ ಊರಿನ ಜನರು ಬಂದು ಆತನನ್ನ ಹಿಡಿದುಕೊಂಡಿದ್ದಾರೆ. ಉಳಿದವರು ಅಲ್ಲಿಂದ ಕಾಲ್ಕಿತ್ತಿದ್ರು. ಸಿಕ್ಕ ಕಳ್ಳ ಕಲ್ಕತ್ತಾದ ಹಿಂದಿವಾಲ ಆಗಿದ್ದು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ನಂತೆ. ಆದ್ರೆ ಸರಿಯಾದ ಕೆಲಸ ಸಿಗದೆ ಇದ್ದಾಗ ಈ ರೀತಿಯ ಕಳ್ಳತನಕ್ಕೆ ಇಳಿದುಕೊಂಡಿದ್ದಾರೆ. ಆದ್ರೆ ಈ ಭಾಗದಲ್ಲಿ ಪೊಲೀಸರ ಗಸ್ತು ಇರೋದಿಲ್ಲ ಅಂತ ಗ್ರಾಮಸ್ಥರು ದೂರಿದ್ದಾರೆ ನೋಡಿ. ಅವರು ಕಳ್ತನ ಮಾಡಕ್ ಬಂದಿದ್ರು ಒಂಟಿ ಮನೆ. ಇಲ್ಲಿ ನುಗ್ಗುಬಿಟ್ಟು ಆ ಅಮ್ಮನ್ನ ಏನೋ ಮಾನಭಂಗ ಮಾಡಿ ಒಡಕೆ ತಗೊಳಕ್ ಹೋಗಿದ್ರು. ಎಷ್ಟು ಜನ ಇದ್ರಣ್ಣ? 4 ಜನ. 3 ಹೊಡೋಗ್ಬಿಟ್ರು, ಇನ್ನು ಒಪ್ಸಿಗೆ ಹಾಕೊಂಡ ಮನೆ ಒಳಗೆ ಇದ್ದನು. ಈಗ ಕಟ್ಟಾಕ್ದಾಗ ಏನಾದ್ರು ಬಾಯ್ಬಿಟ್ನಾ? ಏನು 4 ಜನ ಅವ್ರು ಹಿಂದಿ ಮಾತು ಬರಲಿಲ್ಲ ಕೆಲವು ಜನಕ್ಕೆ, ಅದು ಅರ್ಥ ಆಗಲಿಲ್ಲ. ಇನ್ನು 4 ಜನ ಅವ್ರು ನಾವು ಹುಡಿಕೊಂಡು ಹೋದ ಸಿಕ್ಲಿಲ್ಲ. ಅಷ್ಟಾಗಿ ಪೊಲೀಸ್ನವ್ರು ಕರ್ಕೊಂಡ್ರಿ ಇವ್ರನ್ನ. ಇವಾಗ ಹಳ್ಳಿಗಳ ಕಡೆ ಹಿಂಗ್ ಬರ್ತಾರೆ, ಹಿಂದಿ ಮಾತಾಡ್ಕೊಂಡು ಹಿಂದಿಯರು ಬರ್ತಾರೆ. ಏನ್ ಹೇಳ್ತೀರಾ ಜನಕ್ಕೆ? ಏನ್ ಹೇಳ್ತೀರಾ, ಹುಷಾರಾಗಿರ್ಬೇಕು ಅಂತ ಹೇಳ್ಬೇಕು ಅಷ್ಟೇನೆ. ಯಾರ್ಯಾರನ್ನ ಮನೆ ಹತ್ರ ಬಿಟ್ಕೊಳೋದಕ್ಕಿಂತ ಮುಂಚೆನೆ ನಾವು ಹುಷಾರಾಗಿರ್ಬೇಕು. ಅವ್ನು ಬಿಟ್ಕೊಂಬಾರ್ದು. ಬೀಟ್ ಪೊಲೀಸರು ಬರ್ತಾರ? ಪೊಲೀಸ್ ಬರ್ತಾರ ಬೀಟ್ಗೆ ಒಳಗಡೆ? ಯಾವಾಗ ಒಂದ್ ಟೈಮ್ ಬರ್ತಾರೆ. ದಿವಸ ಮೊದ್ಲು ಬರೋರು ಈಗ ಬರಲ್ಲ. ಈಗ ಬರಲ್ಲ. ಪೊಲೀಸ್ ಭಯನೂ ಇಲ್ಲ ಅವ್ರಿಗೆ? ಭಯನೂ ಇಲ್ಲ. ಪೊಲೀಸ್ ಇಲ್ಲ ಬಿಡ್ರಿ ಭಯ ಅವ್ರಿಗೆ. ಪೊಲೀಸ್ ಆರ್ಡಿನರಿ ಆಗ್ಬಿಟ್ಟದ ಅವ್ರಿಗೆ. ಈಗೇನು ಜನ ಸಿಕ್ಬೇಕು, ಹೆಂಗಸ್ರುಗಳು ಎಲ್ಲ ಒಂಟಿವರೆ ಒಡೆ ಕಿತ್ಕೊಬೇಕು, ಅವ್ರನ್ನ ತಿವಿಬೇಕು. ಒಳ್ಳೆ ಚಾಕ ಮಾಡ್ಗವ್ನೆ. ಏನು ಮಾಡಕ್ಕಾತಿರಲಿಲ್ಲ. ಈಗ ಒಬ್ಬರೇ ಇದ್ದಾರೆ ಅಮ್ಮ, ಏನು ಮಾಡಕ್ಕಾಗ್ತದೆ? ತಿವಿದ ಮೇಲೆ ಹೋಯ್ತು, ವಸ್ತು ಹೋದ್ಮೇಲೆ ಏನು ಮಾಡಕ್ಕಾಗಲ್ಲ. ಆರೋಪಿಯನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿದ್ರು. ಆ ನಂತರ ಗ್ರಾಮಸ್ಥರು 112ಗೆ ಕರೆ ಮಾಡಿದ್ದಾರೆ. ಆಗ ಪೊಲೀಸರು ಬಂದು ಕಳ್ಳನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನಷ್ಟು ಆರೋಪಿಗಳ ಹುಡುಕಾಟ ಪೊಲೀಸರು ನಡೆಸಿದ್ದಾರೆ. ಒಂಟಿ ಮಹಿಳೆಯರು ಎಚ್ಚೆತ್ಕೊಂಡ್ರೆ ಒಳ್ಳೇದ್ ನೋಡಿ. ಏನಾಯ್ತು ಅಣ್ಣ? ನಾನು ಹುಲ್ಲೊತ್ಕೊಂಡು ತೋಟದಿಂದ ಬರ್ತಾ ಇದ್ದೆ. 3 ಜನ ಮುಂದೆ ಹೋದ್ರು. 3 ಜನ ಮುಂದೆ ಹೋತನು ನಾನು ಹುಲ್ಲೊತ್ಕೊಂಡ್ ಬರ್ತಾ ಇದ್ದಾಗ ನನ್ನ ಮಕ ಒಂದೇ ಸಮ ನೋಡಿದ್ರು. ನಾನು ಯಾಕಪ್ಪ ಮಕ ಹಿಂಗೆ ನೋಡ್ತಾ ಇದ್ಯಾ, ಒಂದೇ ಸಮ ನೋಡ್ತಾ ಇದ್ಯಾ ನಿನ್ನ ಮಕ ನನ್ನ ಜೋಡಾಕ, ಯಾಕೆ ಹಿಂಗೆ ನೋಡ್ತಾ ಇದ್ಯಾ ಮಕನ ಅನ್ಕೊಂಡು ನಾನು ಮುಂದೆ ಬಂದ್ಬಿಟ್ಟೆ. ಪಾಪ ಒಂದು ಹುಡುಗಿ ಅಲ್ಲಿ ನಿಂತಿದ್ದಾಗ ಅವರು ಹುಲ್ ಕುಯ್ತಿದ್ರು. ಯಾರು ಇಲ್ಲೂ ಸಮಯ ನೋಡ್ಬಿಟ್ಟು ಈ ಥರ ಹುಡುಗಿನ ಇದು ಮಾಡಕ್ಕೆ ಬಂದವ್ರೆ, ಬೈಯಕ್ಕೆ ಬಂದವ್ರೆ. ಚಾಕ ತಗೊಂಡು ಒಡವೆ ಕೊಡು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಇದು ಮಾಡವ್ರೆ. ನಮ್ಮೂರು ಜನ ಇಲ್ಲಿ ಪಬ್ಲಿಕ್ ಯಾಕೆ ಹಿಂಗೆ ಓಡಾಡ್ತಾವ್ರೆ, ಯಾಕೆ ಹಿಂಗೆ ಕಿರ್ಚಾಡ್ತಾವ್ರೆ ಅಂತ ಓಡ್ ಬಂದು ಆ ಹುಡುಗಿನ ಉಳ್ಸವ್ರೆ.
ಈ ಥರ ಮಾಡಿಬಿಟ್ರೆ ಹಳ್ಳಿ ಒಳಗೆ ಹೆಂಗೆ ಒಂಟಿವರೆ ನಾವು ಹೆಂಗೆ ಹೆಣ್ಮಕ್ಳುಗಳು ಜೀವನ ಮಾಡೋದು ಎಲ್ಲ ಇಲ್ಲೂ ಸಮಯ ನೋಡ್ಬಿಟ್ಟು ಈ ಕೆಲಸ ಮಾಡೋರಲ್ಲ. ಎಷ್ಟು ಜನ ಬಂದಿರೋರು? ಅವರು ಒಂದು 4 ಜನ ಬಂದಿದ್ರನ್ನ 3 ಜನ ಮುಂದೆ ಹೊರಟೋದ್ರು, ಒಬ್ಬ ಮಾತ್ರ ಕೂತಿದ್ದ. ಸಿಗಾಕೊಂಡ. ನಾನು ಮಾಡ್ಬೇಕಾಗಿರೋ ಕೆಲಸನ ನಾನು ಮುಂದೆ ಆಗೋದೆ, ಅವ್ರನ್ನ ಇದು ಮಾಡೋರು. ಬಹಳಷ್ಟು ಕಡೆ ಈ ರೀತಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆ ಮಾತನಾಡುವ ಮುನ್ನ ಎಚ್ಚರ. ಇನ್ನು ಅಡ್ರೆಸ್ ಕೇಳೋ ನೆಪದಲ್ಲಿ ಬರುವಂತ ಇಂಥವರಿಂದ ಎಚ್ಚರ ವಹಿಸಿದ್ರೆ ಒಳ್ಳೇದು. ಬಿಗ್ ಟಿವಿ ಕರ್ನಾಟಕ, ನೆಲಮಂಗಲ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.